ನನ್ ಬಂದ್ ಹೋದ್ರೆ ನನ್ಗ್ ಮನ್ಸ್ ಸಮಾಧಾನ, ಇಲ್ಲಾಂದ್ರೆ ಹೋಗಿಲ್ಲ ಮನೇಲಿ ನನ್ಗೆ ಇರಕ್ಕೆ ಆಗಲ್ಲ. ಮನೆಯಲ್ಲಿ ಹೋಗು 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 ಅಂತ ಒಂದ್ ಗ್ಲಾಸ್ ನೀರು ಕುಡಿಯಕ್ ಬಿಡಲ್ಲ. ಅದೇ ತರಕ ನಾವ್ ಬೆಳಿಗ್ಗೆ ಎದ್ದಿದ್ದು ಮಾಡಿದ್ರೇನೆ ಸಮಾಧಾನ ಆಗೋದು. ನಾಷ್ಟ ಗಿಷ್ಟ ಮಾಡ್ಬಿಟ್ಟು ಪೂಜೆ ಮಾಡೋಣ ಇಂಟ್ರೆಸ್ಟ್ ಅಷ್ಟಿರಲ್ಲ. ಬೆಳಿಗ್ಗೆ ಟೈಮ್ ಮಾಡಿದ್ರೆ ಅಷ್ಟು ಖುಷಿ ಇಂಟ್ರೆಸ್ಟ್. ಏನೋ ಒಂದ್ ಕಾಪಿನೇ ನಾನು ಹೇಳ್ದಲ್ಲ ಅವತ್ತು 12 ಗಂಟೆ ಆಗೈತೆ 1 ಗಂಟೆ ಆಗೈತೆ ನನ್ಗೆ ಕುಡಿಯಕ್ ಒಂದು ಕಾಫಿ ಸರಿ ಕುಡ್ದಿಲ್ಲ, ಮನ್ಸು ಬಂದಿಲ್ಲ. ನೀನ್ ಟೈಮ್ ಮಾತ್ರ ಆಗ್ಲು ಹೋಗು, ಮನ್ಸು ಕೊಡ್ತೈತಾಯಮ್ಮ ಅಷ್ಟೇ. ಅದ್ರಿಗೆ ನಾನು 3 ಗಂಟೆಗೆ ಎದ್ದೇಳ್ತೀನಿ, ಅದ್ ಎಷ್ಟೊತ್ತಾದ್ರೂ ಆಗ್ಲಿ ಕಾಫಿ ಕೂಡ ಕುಡಿಯಲ್ಲ ಪೂಜೆ ಆಗೋವರೆಗೂ. ಇವಾಗ್ಲೂ ಅಷ್ಟೇನೆ, ಎಷ್ಟೊತ್ತಾಗೈತಲ್ಲ ಏನು ಇಲ್ಲ ಕುಡ್ದಿಲ್ಲ ನಾನು. ಎಷ್ಟೊತ್ತನ ಆಗ್ಲಿ ಬಿಡು, ಬಂದ್ ಮಾಡ್ಕೊಂತೀನಿ ನಾನು ಕುಡಿಯೋಣ ಅಷ್ಟೇ. ಅಯ್ಯಮ್ಮ ಭಕ್ತಿಗಿಂತ ನಮ್ಗೆ ಅದೇನು ಅವಾಗ ಹೊಟ್ಟೆ ಹಸು ಅಂತ ಬರಲ್ಲ ನಮ್ಗೆ ಅವಾಗ. ಆ ಟೈಮಲ್ಲಿ ಬೇರೆ ಟೈಮಲ್ಲಿ ನೋಡು ಹೊಟ್ಟೆ ಹಸು ಇರಕ್ಕಾಗಲ್ಲ. 9 ಗಂಟೆ 10 ಗಂಟೆ ಆದ್ರೆ ಹೊಟ್ಟೆ ಹಸು ತಡಿಯಕ್ ಆಗಲ್ಲ. ಆ ಟೈಮಲ್ಲಿ ಅಯ್ಯಮ್ಮ ಭಕ್ತಿ ಇದ್ರೆ ನೋಡು ಅವಾಗ ಹೊಟ್ಟೆ ತುಂಬಿರುತ್ತೆ. ಖಾಲಿ ಟಯರ್ಡ್ ಸುಸ್ತು ಕೂಡ ಏನ್ ಆಗಲ್ಲ. ಅಷ್ಟು ಮಿರಾಕಲ್ ಮಾಡುತ್ತಮ್ಮ ಅಯ್ಯಮ್ಮ ಇದಾರೆ ಅಂತ. ನಿಜವಾಗ್ಲು ಈ ಊರ್ಗೆ ಒಳ್ಳೇದ್ ಮಾಡಕ್ಕೆ ಅಮ್ಮ ಬಂದಿರೋದು. ಅದೇ ತರ ಯಾರಿಗೂ ತುಂಬಾ ಕಷ್ಟ ಇದೆ ಅಂತವ್ರ ನೋಡಿ ಕರ್ಸ್ಕೊಂಡು ಅವ್ರಿಗೆಲ್ಲ ಒಳ್ಳೇದ್ ಮಾಡ್ತಾ ಇದ್ದಾರೆ. ರಾತ್ರಿನೇ ಬೆಳಿಗ್ಗೆ ಅನ್ಕೊಂಡಿದ್ಕ ಅನ್ನದಾನ ಮಾಡ್ಬೇಕು ಅಂತಂದು ಅಷ್ಟು ಬೇಗ ನಾನು ಅಲ್ಲೇ ಕೂತಿದ್ದೀನಿ. ಒಂದ್ ಹುಡುಗ ಕರೆದು ಕೇಳ್ಬಿಟ್ಟು ಅವರೇ ನಾನೇ ಕೊಡ್ತೀನಿ